ಇತಿಹಾಸ ಅಂದರೆ ಕೇವಲ ಧೂಳು ಹಿಡಿದ ಪುಸ್ತಕಗಳಲ್ಲ, ಅದು ನಮ್ಮ ಮಣ್ಣಿನ ಹೆಮ್ಮೆ, ಮರ್ಯಾದೆ ಮತ್ತು ಬಲಿದಾನದ ಸಾಕ್ಷಿ. ಇಂದು ನಾವು ನಿಮ್ಮನ್ನು ಕರೆದುಕೊಂಡು ಹೋಗುತ್ತಿರುವುದು ಭಾರತದ ಶೌರ್ಯದ ಸಂಗೀತವಾದ ರಾಜಸ್ಥಾನದ ಚಿತ್ತೋಡಕ್ಕೆ. ಈ ಕೋಟೆಯ ಪ್ರತಿಯೊಂದು ಕಲ್ಲು ಒಂದೊಂದು ಕಥೆಯನ್ನು ಹೇಳುತ್ತದೆ. ಆದರೆ ಆ ಕಥೆಗಳಿಗಿಂತ ಮೇಲಾಗಿದ್ದು ಇಂದಿಗೂ ಜನರ ಮನಸ್ಸಿನಲ್ಲಿ ಅಚ್ಚಳಿಯದಂತೆ ಉಳಿದಿರೋ ಒಬ್ಬ ಮಹಾರಾಣಿಯ ಕಥೆ. ಆಕೆಯೇ ಪದ್ಮಾವತಿ. ಪದ್ಮಾವತಿ ಎಂದರೆ ಕೇವಲ ದೈವಿಕ ಸೌಂದರ್ಯವಲ್ಲ, ತಿಮ್ಮಳ ದ್ವೀಪದ ಈ ರಾಜಕುಮಾರಿ ಕಲೆ, ಬುದ್ಧಿವಂತಿಕೆ ಮತ್ತು ಧೈರ್ಯಕ್ಕೆ ಹೆಸರಾಂತವರು. ಅವರ ಕಣ್ಣುಗಳಲ್ಲಿ ತೇಜಸ್ಸು, ಮಾತಿನಲ್ಲಿ ಘನತೆ ಇತ್ತು. ಆದರೆ ಇದೇ ಸೌಂದರ್ಯ ಅಂದು ದೆಹಲಿ ಸುಲ್ತಾನರಾದ ಅಲ್ಲಾವುದ್ದೀನ್ ಖಿಲ್ಜಿಯ ಕೆಟ್ಟ ಕಣ್ಣು ಈ ಸಾಮ್ರಾಜ್ಯದ ಮೇಲೆ ಬೀಳುವಂತೆ ಕಾರಣವಾಗಿತ್ತು. ಒಂದು ಕಡೆ ಪ್ರೀತಿ ಮತ್ತು ಗೌರವಕ್ಕಾಗಿ ಹೋರಾಡಿದ ರಾಜ ರತನ್ ಸಿಂಗ್, ಇನ್ನೊಂದು ಕಡೆ ಸಾಮ್ರಾಜ್ಯದ ವಿಸ್ತರಣೆಯ ಅಪಾಪಿನಲ್ಲಿದ್ದ ಖಿಲ್ಜಿ. ಈ ಇಬ್ಬರ ನಡುವೆ ನಡೆದ ಧರ್ಮಯುದ್ಧದ ಕೇಂದ್ರ ಬಿಂದುವೇ ಪದ್ಮಾವತಿ. ನಾವು ಈ ವಿಡಿಯೋದಲ್ಲಿ ಕೇವಲ ಯುದ್ಧವನ್ನು ನೋಡುವುದಿಲ್ಲ, ಬದಲಿಗೆ ಒಬ್ಬ ಹೆಣ್ಣು ತನ್ನ ಕುಲ ಗೌರವಕ್ಕಾಗಿ ಬೆಂಕಿಯನ್ನೇ ಆಭರಣವಾಗಿಸಿಕೊಂಡ ಜೋಹಾರ್ ಎಂಬ ಅಗ್ನಿ ಪರೀಕ್ಷೆಯ ಕಥೆಯನ್ನು ನೋಡಲಿದ್ದೇವೆ. ಪದ್ಮಾವತಿ ಯಾರು, ಅವರ ಚಿತ್ತೋಡಕ್ಕೆ ಬಂದಿದ್ದು ಹೇಗೆ, ಈ ಮುತ್ತಿಗೆ ಹಿಂದೆ ಇದ್ದ ನಿಜವಾದ ಸಂಚು ಏನು, ಈ ಎಲ್ಲಾ ಪ್ರಶ್ನೆಗಳ ಉತ್ತರವನ್ನು ನಾವು ಇಂದು ಈ ವಿಡಿಯೋದ ಮೂಲಕ ಕಂಡುಕೊಳ್ಳೋಣ. ಬನ್ನಿ, ಮೊದಲು ನಾವು ಪದ್ಮಾವತಿ ಅವರ ಬಾಲ್ಯ ಕಳೆದ ಆ ಸುಂದರ ಸುಮ್ಮಳ ದ್ವೀಪಕ್ಕೆ ಹೋಗೋಣ. ಕಥೆ ಶುರುವಾಗುವುದು ಇಂದಿನ ಶ್ರೀಲಂಕಾ ಎನ್ನಲಾಗುವ ಅಂದಿನ ಸುಮ್ಮಳ ದ್ವೀಪದಲ್ಲಿ. ಇಲ್ಲಿಯ ರಾಜ ಗಂಧರ್ವಸೇನ ಮತ್ತು ರಾಣಿ ಚಂಪಾವತಿಯ ಪುತ್ರಿಯೇ ಪದ್ಮಾವತಿ. ಬಾಲ್ಯದಿಂದ ಪದ್ಮಾವತಿಯವರು ಅಸಾಮಾನ್ಯ ಪ್ರತಿಭೆಯುಳ್ಳವರಾಗಿದ್ದರು. ಕೇವಲ ಅರಮನೆಯ ಸುಖಭೋಗದಲ್ಲಿ ಮುಳುಗದೆ ವೇದ ಪುರಾಣಗಳು, ತರ್ಕಶಾಸ್ತ್ರಗಳು ಮತ್ತು ಯುದ್ಧ ಕಲೆಗಳು ಕರಗತ ಮಾಡಿಕೊಂಡಿದ್ದರು. ಅವರ ಬುದ್ಧಿವಂತಿಕೆ ಎಷ್ಟು ಚುರುಕಾಯಿತೆಂದರೆ ಅರಮನೆಯ ವಿದ್ವಾಂಸರೇ ಅವರ ಪ್ರಶ್ನೆಗಳಿಗೆ ಉತ್ತರ ಕೊಡಲು ತಡಬಡಿಸುತ್ತಿದ್ದರು. ಪದ್ಮಾವತಿಯವರ ಬಾಲ್ಯದ ಅತ್ಯಂತ ಆಪ್ತ ಗೆಳೆಯ ಎಂದರೆ ಈ ರಾಮಣಿ ಎಂಬ ಗಿಳಿ. ಇದು ಸಾಮಾನ್ಯ ಗಿಳಿಯಲ್ಲ, ಇದು ಮನುಷ್ಯರಂತೆ ಮಾತನಾಡಬಲ್ಲ ಶಕ್ತಿಯನ್ನು ಹೊಂದಿತ್ತು. ಪದ್ಮಾವತಿ ತನ್ನ ಮನಸ್ಸಿನ ಮಾತುಗಳನ್ನು, ಕನಸುಗಳನ್ನು ಈ ಗಿಳಿಯೊಂದಿಗೆ ಹಂಚಿಕೊಳ್ಳುತ್ತಿತ್ತು. ಇತಿಹಾಸಗಳ ಪ್ರಕಾರ ಈ ಗಿಳಿಯೇ ಮುಂದೆ ರತನ್ ಸಿಂಗ್ ಮತ್ತು ಪದ್ಮಾವತಿಯವರ ಭೇಟಿಗೆ ಕಾರಣವಾಗಿತ್ತು. ಪದ್ಮಾವತಿಯವರ ಸೌಂದರ್ಯ ಮತ್ತು ಜ್ಞಾನದ ಬಗ್ಗೆ ಜಗತ್ತಿಗೆ ಮೊದಲ ಸಾರಿತಿ ಇದೇ ಈ ರಾಮಣಿ. ಪದ್ಮಾವತಿ ಬೆಳೆದು ದೊಡ್ಡವಳಾದಂತೆ ಆಕೆಯ ಸೌಂದರ್ಯ 4 ದಿಕ್ಕಿನಲ್ಲೂ ಹರಡಿತ್ತು. ರಾಜ ಗಂಧರ್ವಸೇನ ತನ್ನ ಮಗಳಿಗೆ ತಕ್ಕ ವರವನ್ನು ಹುಡುಕಲು ಒಂದು ಕಠಿಣವಾದ ಸ್ವಯಂವರವನ್ನು ಏರ್ಪಡಿಸುತ್ತಾರೆ. ಅದು ಕೇವಲ ಬಲ ಪ್ರದರ್ಶನವಾಗಿರಲಿಲ್ಲ, ಬುದ್ಧಿವಂತಿಕೆಯ ಪರೀಕ್ಷೆಯಾಗಿತ್ತು. ಇದೇ ಸಮಯದಲ್ಲಿ ಮೇವಾರದ ರಾಜ ರತನ್ ಸಿಂಗ್ ಸುಮ್ಮಳ ದ್ವೀಪಕ್ಕೆ ಕಾಲಿಡುತ್ತಾರೆ. ಅಲ್ಲಿಂದ ಶುರುವಾಯಿತು ಒಂದು ಅದ್ಭುತವಾದ ಪ್ರೇಮ ಕಥೆ. ಈ ಗಿಳಿಯಿಂದ ಪದ್ಮಾವತಿಯ ಸೌಂದರ್ಯ ಮತ್ತು ಜ್ಞಾನದ ಬಗ್ಗೆ ಕೇಳಿ ತಿಳಿದ ಮೇವಾರದ ರಾಜ ರತನ್ ಸಿಂಗ್ ಕಾಣಲೇಬೇಕೆಂದು ನಿರ್ಧರಿಸುತ್ತಾರೆ. ಸಾವಿರಾರು ಮೈಲಿಗಳ ಕಠಿಣ ಹಾದಿ, ಸಮುದ್ರದ ಅಲೆಗಳನ್ನು ದಾಟಿದ ರತನ್ ಸಿಂಗ್ ಸುಮ್ಮಳ ದ್ವೀಪಕ್ಕೆ ತಲುಪುತ್ತಾರೆ. ಅಲ್ಲಿ ನಡೆದ ಸ್ವಯಂವರದಲ್ಲಿ ತನ್ನ ಶೌರ್ಯ ಮತ್ತು ಬುದ್ಧಿವಂತಿಕೆಯನ್ನು ಸಾಬೀತುಪಡಿಸಿ ಪದ್ಮಾವತಿಯವರ ಮನಸ್ಸು ಗೆಲ್ಲುತ್ತಾರೆ. ಇದು ಕೇವಲ 2 ದೇಶಗಳ ಮಿಲನವಾಗಿರಲಿಲ್ಲ, ಬದಲಿಗೆ ಶೌರ್ಯ ಮತ್ತು ಸೌಂದರ್ಯದ ಸಂಗಮವಾಗಿತ್ತು. ಸುಮ್ಮಳ ದ್ವೀಪದಲ್ಲಿ ಅತ್ಯಂತ ವೈಭವದಿಂದ ಇವರಿಬ್ಬರ ವಿವಾಹ ನಡೆಯುತ್ತದೆ. ಪದ್ಮಾವತಿ ತನ್ನ ತಾಯ್ನಾಡನ್ನು ಬಿಟ್ಟು ಮೇವಾರಕ್ಕೆ ಹೋಗುವಾಗ ರತನ್ ಸಿಂಗ್ ಒಂದು ಮಾತನ್ನು ಕೊಡುತ್ತಾರೆ. ಕೇವಲ ನೀನು ನನ್ನ ರಾಣಿಯಲ್ಲ, ಬದಲಿಗೆ ಮೇವಾರದ ಗೌರವ. ಅಂದಿನಿಂದ ಪದ್ಮಾವತಿ ಚಿತ್ತೋಡಗಢದ ಖುಷಿಯಾಗಿ ಅಲ್ಲಿಯ ಜನರ ಆಶೀಕರಣವಾಗಿ ಹೊರಹೊಮ್ಮುತ್ತಾರೆ. ಮೊದಲ ಬಾರಿಗೆ ಚಿತ್ತೋಡಗಢದ ಕೋಟೆಯ ಒಳಗೆ ಪ್ರವೇಶಿಸಿದಾಗ ಇಡೀ ನಗರವೇ ಹಬ್ಬದಂತೆ ಕಂಗೊಳಿಸುತ್ತಿತ್ತು. ಕೋಟೆಯ ಪ್ರವೇಶ ದ್ವಾರದಲ್ಲಿ ಜನಸಮೂಹವೇ ಸೇರಿತ್ತು. ಪದ್ಮಾವತಿಯವರ ಆಗಮನ ಮೇವಾರದ ಇತಿಹಾಸದಲ್ಲಿ ಒಂದು ದೊಡ್ಡ ಅಧ್ಯಾಯವನ್ನೇ ಬರೆದಿತ್ತು. ಆದರೆ ಈ ಸಂತೋಷದ ದಿನಗಳ ಮೇಲೆ ಕತ್ತಲೆ ಕವಿಯಲು ಹೆಚ್ಚು ಸಮಯ ಬೇಕಾಗಿರಲಿಲ್ಲ. ಯಾವುದೇ ಸಾಮ್ರಾಜ್ಯದ ಪತನಕ್ಕೆ ಹೊರಗಿನ ಶತ್ರುಗಳಿಗಿಂತ ಒಳಗಿನ ದ್ರೋಹಿಗಳೇ ಹೆಚ್ಚು ಕಾರಣವಾಗಿರುತ್ತಾರೆ. ಮೇವಾರದ ಅರಮನೆಯಲ್ಲಿ ರಾಘವ, ಚೇತನ್ ಎಂಬ ರಾಜಗುರುಗಳು ಇದ್ದರು. ಅವರು ಮಾಟ ಮಂತ್ರಗಳಂತಹ ನಿಷೇಧ ಕೆಲಸಗಳಲ್ಲಿ ತೊಡಗುತ್ತಿದ್ದರು. ರಾಜ ರತನ್ ಸಿಂಗ್ ಅವರನ್ನು ರಾಜ್ಯದಿಂದ ಹೊರಹಾಕುತ್ತಾರೆ. ಅವಮಾನದಿಂದ ಉಳಿದು ಹೋದ ರಾಘವ ಚೇತನ್ ಸೇಡು ತೀರಿಸಿಕೊಳ್ಳಲು ದೆಹಲಿ ಸುಲ್ತಾನನಾದ ಅಲ್ಲಾವುದ್ದೀನ್ ಖಿಲ್ಜಿಯ ಮೊರೆ ಹೋಗುತ್ತಾರೆ. ಖಿಲ್ಜಿ ಅಂದು ಇಡೀ ಭಾರತವನ್ನು ತನ್ನ ಪಾದದಡಿಗೆ ತರಬೇಕೆಂಬ ಅಪಾಪಿಯಲ್ಲಿದ್ದ ರಾಘವ ಚೇತನರು ಖಿಲ್ಜಿಯ ಮುಂದೆ ರಾಣಿ ಪದ್ಮಾವತಿಯ ಸೌಂದರ್ಯವನ್ನು ಅತಿಶಯವಾಗಿ ಬಣ್ಣಿಸುತ್ತಾರೆ. ಅಂತಹ ಸೌಂದರ್ಯ ಕೇವಲ ಸುಲ್ತಾನನ ಅರಮನೆಗೆ ಶೋಭೆ ತರುತ್ತಾಳೆ ಎಂದು ಖಿಲ್ಜಿಯ ಮನಸ್ಸಿನಲ್ಲಿ ದುರಾಶೆಯ ಬೀಜವನ್ನು ಬಿತ್ತುತ್ತಾರೆ. ಇದನ್ನೇ ನೆಪ ಮಾಡಿಕೊಂಡ ಖಿಲ್ಜಿ ಪದ್ಮಾವತಿಯನ್ನು ಪಡೆಯಲೇ ಎಂದೇ ತನ್ನ ಬೃಹತ್ ಸೈನ್ಯದೊಂದಿಗೆ ಚಿತ್ತೋಡಗಢಕ್ಕೆ ಹೆಜ್ಜೆ ಹಾಕುತ್ತಾನೆ. 103ನೇ ಇಸ್ವಿ
ಚಿತ್ತೋರಗಢದ ಕೋಟೆಯನ್ನು ಖಿಲ್ಜಿಯ ಸೈನ್ಯ ಸುತ್ತುವರಿದಿತ್ತು. ತಿಂಗಳುಗಳ ಕಾಲ ಮುತ್ತಿಗೆಯನ್ನು ಮುಂದುವರಿಯುತ್ತಿದ್ದ. ಕೋಟೆಯ ಒಳಗಡೆ ಆಹಾರದ ಕೊರತೆಯಾದರೂ ರಜಪೂತರು ಶರಣಾಗಲು ಸಿದ್ಧರಿರಲಿಲ್ಲ. ಆಗ ಖಿಲ್ಜಿ ಒಂದು ಕುತಂತ್ರವನ್ನು ಹೂಡುತ್ತಾನೆ. ನಾನು ಕೇವಲ ಒಮ್ಮೆ ರಾಣಿಯ ಪದ್ಮಾವತಿಯ ಪ್ರತಿಬಿಂಬವನ್ನು ನೋಡಿದರೆ ಸಾಕು, ಮುತ್ತಿಗೆಯನ್ನು ಹಿಂತೆಗೆದುಕೊಳ್ಳುತ್ತೇನೆ ಎಂದು ರತನ್ ಸಿಂಗಿಗೆ ಸಂದೇಶ ಕಳಿಸುತ್ತಾನೆ. ಈ ಸಂಚು ಮುಂದೆ ಮಹಾಯುದ್ಧಕ್ಕೆ ನಾಂದಿ ಆಡಿತು. ಈ ಹಂತದಲ್ಲಿ ಇತಿಹಾಸದ ಇಬ್ಬರು ಮಹಾವೀರರು ಕಣಕ್ಕಿಳಿಯುತ್ತಾರೆ. ಅವರೇ ಗೌರ ಮತ್ತು ಬಾದರ್. ಪದ್ಮಾವತಿಯವರ ಆದೇಶದಂತೆ 700 ಪಲ್ಲಕ್ಕಿಗಳು ಖಿಲ್ಜಿಯ ಶಿಬಿರಕ್ಕೆ ಹೊರಡುತ್ತವೆ. ಪಲ್ಲಕ್ಕಿಯೊಳಗೆ ಇರುವುದು ದಾಸಿಯರಲ್ಲ, ಬದಲಿಗೆ ಮೈತುಂಬ ಆಯುಧ ಧರಿಸಿದ ರಜಪೂತ ವೀರರು. ಅತ್ಯಂತ ಸಾಹಸಮಯವಾಗಿ ಖಿಲ್ಜಿಯ ಸೈನ್ಯದ ಮೇಲೆ ಏರಿದ ಇವರು ರಾಜ ರತನ್ ಸಿಂಗ್ ಅವರನ್ನು ಸುರಕ್ಷಿತವಾಗಿ ಬಿಡಿಸಿಕೊಂಡು ಬರುತ್ತಾರೆ. ಈ ಹೋರಾಟದಲ್ಲಿ ಗೋರ ಮತ್ತು ಬಾದರ್ ಅಪ್ರತಿಮ ಶೌರ್ಯ ಮೆರೆದು ವೀರ ಮರಣವನ್ನು ಒಪ್ಪುತ್ತಾರೆ. ಅವರ ಬಲಿದಾನ ಇಂದಿಗೂ ರಾಜಸ್ಥಾನದ ಮನೆಮಾತಾಗಿದೆ. ತನ್ನ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎಂಬ ಕೋಪದಿಂದ ಖಿಲ್ಜಿ ಮೃಗದಂತೆ ವರ್ತಿಸುತ್ತಾನೆ. ತನ್ನ ಇಡೀ ಸೈನ್ಯಕ್ಕೆ ಚಿತ್ತೋಡಗಢದ ಮೇಲೆ ಅತಿಕ್ರಮ ದಾಳಿ ಮಾಡಲು ಆಜ್ಞೆ ನೀಡುತ್ತಾರೆ. ರಜಪೂತ ವೀರರು ಕೇಸರಿ ಪೀಠ ಧರಿಸಿ ಜೈ ಮಹಾಕಾಳ ಎಂದು ಕಿರುಚಾಡುತ್ತಾ ಯುದ್ಧದ ಭೂಮಿಯೊಳಗೆ ನುಗ್ಗುತ್ತಾರೆ. ಮೈದಾನದಲ್ಲಿ ರಕ್ತ ನದಿಯೇ ಹರಿಯುತ್ತದೆ. ಕೋಟೆಯ ಬಾಗಿಲುಗಳು ಮುರಿಯುವ ಹೊತ್ತಿನ ಸಮಯ ಹತ್ತಿರವಾಗುತ್ತದೆ. ಯುದ್ಧ ಭೂಮಿಯಲ್ಲಿ ರಜಪೂತ ವೀರರು ವೀರಮರಣ ಅಪ್ಪುತ್ತಿದ್ದಾರೆ ಎಂಬ ಸುದ್ದಿ ಕೋಟೆಯೊಳಗೆ ತಲುಪಿದಾಗ ರಾಣಿ ಪದ್ಮಾವತಿಗೆ ಒಂದು ವಿಷಯ ಸ್ಪಷ್ಟವಾಗುತ್ತದೆ. ಶತ್ರುಗಳ ಕೈಗೆ ಸಿಕ್ಕು ಅವಮಾನಕ್ಕೊಳಗಾಗುವುದಕ್ಕಿಂತ ಅಗ್ನಿಯನ್ನು ಅಪ್ಪಿ ಪವಿತ್ರವಾಗಿ ಮಣ್ಣಾಗುವುದು ಲೇಸು. ಅಂದು ಪದ್ಮಾವತಿಯವರ ನೇತೃತ್ವದಲ್ಲಿ ಸಾವಿರಾರು ರಜಪೂತ ಸ್ತ್ರೀಯರು ತಮ್ಮ ಕುಲ ಗೌರವಕ್ಕಾಗಿ ಜುಹಾರ್ ಮಾಡಲು ಸಿದ್ಧವಾಗುತ್ತಾರೆ. ಅವರು ಮಧುವಣಗಿತ್ತಿಯಂತೆ ಅಲಂಕಾರಗೊಂಡು ಅಂತಿಮ ಪ್ರಾರ್ಥನೆಯನ್ನು ಸಲ್ಲಿಸಿ ಅಗ್ನಿಕುಂಡಲಕ್ಕೆ ಹೆಜ್ಜೆ ಹಾಕುತ್ತಾರೆ. ಖಿಲ್ಜಿಯ ಕೋಟೆಯ ಬಾಗಿಲು ಮುರಿದು ಒಳಗೆ ಬಂದಾಗ ಅವರಿಗೆ ಸ್ವಾತಂತ್ರ್ಯ ಕೋರಿದ್ದು ವಿಜಯೋತ್ಸವ ಅಲ್ಲ, ಬದಲಿಗೆ ಅಗ್ನಿಕುಂಡಲದಿಂದ ಏಳುತ್ತಿದ್ದ ಹೊಗೆ ಮತ್ತು ಬೂದಿ. ಪದ್ಮಾವತಿ ಮತ್ತು ಇತರೆ ಸ್ತ್ರೀಯರು ಅದಾಗಲೇ ಅಗ್ನಿಯನ್ನು ಸಮರ್ಥಿಸಿಕೊಂಡಿದ್ದರು. ಸಿಕ್ಕಿದ್ದು ಕೇವಲ ಸುಟ್ಟ ಮಣ್ಣು ಮತ್ತು ಕಲ್ಲುಗಳೇ ಹೊರತು ಅವರ ಬಯಸಿದ್ದ ರಾಣಿ ಪದ್ಮಾವತಿ ಅಲ್ಲ. ಸೌಂದರ್ಯದ ಮೇಲಿನ ವ್ಯಾಮೋಹಕ್ಕೆ ಶೌರ್ಯ ಮತ್ತು ಚಾರಿತ್ರ್ಯ ನೀಡಿದ ದೊಡ್ಡ ಏಟು ಇದು. ಮಲ್ಲಿಕ್ ಮಹಮ್ಮದ್ ಅವರು ಬರೆದ ಪದ್ಮಾವತ್ ಕಾವ್ಯದಿಂದ ಹಿಡಿದು ಇಲ್ಲಿಯವರೆಗೂ ಪದ್ಮಾವತಿ ಎನ್ನುವುದು ಕೇವಲ ಹೆಸರಲ್ಲ, ಅದು ಭಾರತೀಯ ನಾರಿಯರ ಅಪ್ರತಿಮ ಧೈರ್ಯದ ಸಂಕೇತ. ಇಂದಿಗೂ ಚಿತ್ತೋಡಗಢದ ಗಾಳಿಯಲ್ಲಿ ಅವರ ಶೌರ್ಯದ ಸುಗಂಧವಿದೆ. ಈ ವಿಡಿಯೋದ ಮೂಲಕ ನಾವು ಕಂಡುಕೊಂಡಿದ್ದ ಸತ್ಯವೇನೆಂದರೆ, ದೇಹ ನಾಶವಾದರೂ ವ್ಯಕ್ತಿಯ ಚಾರಿತ್ರ್ಯ ಮತ್ತು ಅವರ ತೋರಿದ ಧೈರ್ಯ ಇಂದಿಗೂ ನಾಶವಾಗುವುದಿಲ್ಲ. ಇದೇ ಪದ್ಮಾವತಿಯವರ ಅಮರತ್ವ. ಪದ್ಮಾವತಿಯವರ ಜೀವನ ಕೇವಲ ಇತಿಹಾಸದ ಒಂದು ಪುಟವಲ್ಲ, ಅದು ಇಂದಿನ ಹೆಣ್ಣು ಮಕ್ಕಳಿಗೆ ಅತ್ಯಂತ ಗೌರವದ ಸಂಕೇತ. ಅವರ ಬದುಕಿನಿಂದ ಇಂದಿನ ಪೀಳಿಗೆಗೆ ಕಲಿಸಬಹುದಾದ ಮುಖ್ಯ ಪಾಠವೇನೆಂದರೆ ಆತ್ಮವಿಶ್ವಾಸ ಮತ್ತು ಸ್ವಾಭಿಮಾನ. ಎಂತಹ ಕಷ್ಟದ ಪರಿಸ್ಥಿತಿಯಲ್ಲೂ ತನ್ನ ವ್ಯಕ್ತಿತ್ವ ಮತ್ತು ಗೌರವವನ್ನು ಬಿಟ್ಟು ಕೊಡಬಾರದು ಎಂಬುದು ಅವರ ದೊಡ್ಡ ಸಂದೇಶ. ಬುದ್ಧಿವಂತಿಕೆ ಮತ್ತು ಧೈರ್ಯ ಕೇವಲ ಸೌಂದರ್ಯವಷ್ಟೇ ಅಲ್ಲ, ಹೆಣ್ಣಿನ ಗುರುತು. ಪದ್ಮಾವತಿಯವರು ಶತ್ರುಗಳನ್ನು ಎದುರಿಸಲು ಬಳಸಿದ ತಂತ್ರ ಮತ್ತು ಬುದ್ಧಿವಂತಿಕೆಯನ್ನು ತೋರುತ್ತದೆ. ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ. ಅಂತಿಮ ಕ್ಷಣದಲ್ಲಿ ಅವರು ತೆಗೆದುಕೊಂಡ ನಿರ್ಧಾರ ಅವರ ದೃಢ ಸಂಕಲ್ಪಕ್ಕೆ ಸಾಕ್ಷಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ